ಜೆಂಟಲ್ಮನ್, ಗ್ಲಾಮರ್ ಲೋಕ ಮತ್ತು ರಾಜಕೀಯಕ್ಕೆ ಅಚ್ಚರಿಯ ನಂಟಿದೆ. ಸಿನಿಮಾ ಅಥವಾ ಧಾರಾವಾಹಿಯ ಜನಪ್ರಿಯತೆಯನ್ನ ಜನಸೇವೆಯಾಗಿ ಬದಲಿಸಲು ಹೊರಟಂತಹ ನಟಿಯರ ಸಂಖ್ಯೆ ಭಾರತದಲ್ಲಿ ದೊಡ್ಡದಿದೆ. ಇತ್ತೀಚೆಗೆ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ರೂಪಾ ಗಂಗೂಲಿ ಅವರ ಹೆಸರು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅವರಂತೆಯೇ ಇವರಿಗೂ ಕೂಡ ಬೆಳ್ಳಿ ತೆರೆಯಿಂದ ಬಂದು ರಾಜಕೀಯ ಅಖಾಡದಲ್ಲಿ ಮಿಂಚಿದ ಪ್ರಮುಖ ತಾರೆಯರ ಬಗ್ಗೆ ಮಾಹಿತಿಯನ್ನ ನೀಡ್ತೇನೆ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ್ರೆ ಅಪ್ರತಿಮ ನಟಿ ಉಮಾಶ್ರೀ ಅವರು ಸಚಿವರಾಗಿ ಕೆಲಸ ಮಾಡಿ ಸೈ ಅನಿಸಿಕೊಂಡಿದ್ದಾರೆ. ಇನ್ನು ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಮಂಡ್ಯದ ಸಂಸದೆಯಾಗಿ ದೆಹಲಿಯಲ್ಲಿ ಧ್ವನಿ ಎತ್ತಿದ್ರು. ಹಾಗೆಯೇ ರಾಷ್ಟ್ರ ಪ್ರಶಸ್ತಿ ವಿಜೇತೆ ತಾರಾ ಅನುರಾಧ, ನಟಿ ಶ್ರುತಿ ಮತ್ತು ಖ್ಯಾತ ವಾಗ್ಮಿ ಮಾಳವಿಕಾ ಅವಿನಾಶ್ ಅವರು ಕೂಡ ಬಿಜೆಪಿಯ ಪ್ರಮುಖ ಸ್ತರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ಇನ್ನು ನಟಿ ಸುಮಲತಾ ಅಂಬರೀಶ್ ಅವರು ಮಂಡ್ಯದಲ್ಲಿ ಪಕ್ಷೇತರರಾಗಿ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿದ್ದಾರೆ. ಬಾಲಿವುಡ್ನಿಂದ ರಾಜಕೀಯಕ್ಕೆ ಬಂದು ದೊಡ್ಡ ಮಟ್ಟದ ಪ್ರಭಾವ ಬೀರಿದವರು ಅನೇಕರಿದ್ದಾರೆ. ಕಿರುತೆರೆಯ ತುಳಸಿಯಾಗಿ ಮನೆ ಮಾತಾಗಿದ್ದಂತಹ ಸ್ಮೃತಿ ಇರಾನಿ ಇಂದು ದೇಶದ ಪ್ರಭಾವಿ ನಾಯಕಿ. ಡ್ರೀಮ್ ಗರ್ಲ್ ಆಗಿ ಮಿಂಚಿದಂತಹ ಹೇಮಾ ಮಾಲಿನಿ ಮಥುರಾ ಕ್ಷೇತ್ರದಲ್ಲಿ ಸತತವಾಗಿ ಗೆಲ್ಲುತ್ತಾ ಬಂದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಕಂಗನಾ ಮತ್ತು ಅನುಪಮ ಖ್ಯಾತಿಯ ರೂಪಾಲಿ ಗಂಗೂಲಿ ಬಿಜೆಪಿಯ ಪ್ರಮುಖ ಆಕರ್ಷಣೆಯಾಗಿದ್ದಾರೆ. ನಟಿ ಜಯಪ್ರದಾ, ಶಬಾನಾ ಆಜ್ಮಿ ರಾಜಕೀಯವಾಗಿ ಸಕ್ರಿಯರಾಗಿದ್ದಾರೆ. ಜಯಾ ಬಚ್ಚನ್ ಸಮಾಜವಾದಿ ಪಕ್ಷದ ಮೂಲಕ ದಶಕಗಳಿಂದ ಸಂಸತ್ತಿನಲ್ಲಿ ಸಕ್ರಿಯರಾಗಿದ್ದಾರೆ. ವೀಕ್ಷಕರೇ, ದಕ್ಷಿಣ ಭಾರತದಲ್ಲಿ ಸಿನಿಮಾ ನಟಿಯರಿಗೆ ಸಿಗುವಂತಹ ಜನಪ್ರಿಯತೆ ಅಪಾರ. ಆಂಧ್ರದಲ್ಲಿ ರೋಜಾ ಅವರು ಸಚಿವೆಯಾಗಿ ಕಾರ್ಯನಿರ್ವಹಿಸಿದ್ರೆ, ತೆಲಂಗಾಣದಲ್ಲಿ ವಿಜಯಶಾಂತಿ ರಾಜಕೀಯ ಕಿಚ್ಚು ಹಚ್ಚಿದ್ದಾರೆ. ನಟಿ ಖುಷ್ಬು ಸುಂದರ್ ಅವರು ರಾಷ್ಟ್ರೀಯ ಮಟ್ಟದ ಮಹಿಳಾ ಆಯೋಗದ ಸದಸ್ಯೆಯಾಗಿ ಗುರುತಿಸಿಕೊಂಡಿದ್ದಾರೆ. ಈ ಬಣ್ಣದ ಲೋಕದ ಮಿಂಚು ಕೇವಲ ತೆರೆಗೆ ಸೀಮಿತವಾಗದೆ ಸಮಾಜದ ಬದಲಾವಣೆಗೂ ಬಳಕೆಯಾಗ್ತಿದೆ ಅನ್ನೋದಕ್ಕೆ ಈ ನಟಿಯರೇ ಸಾಕ್ಷಿ. ಇದಾಗಿತ್ತು ಈ ಕ್ಷಣದ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.